ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿದ್ಯಾದ್ರಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಗ್ರಾಮ ಪಂಚಾಯಿತಿಯ ಅಧಿಕಾರ ಅಧ್ಯಕ್ಷೆಯ ಪತಿಯ ಕೈಯಲ್ಲಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗುನ್ನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಲ್ಲಿನ ಮಹಿಳೆಯ ಮೀಸಲು ಕ್ಷೇತ್ರವಾದ ಕಾರಣ ಶ್ರೀಮತಿ ಶಾಂತಮ್ಮ ಅವರನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಅಧ್ಯಕ್ಷೆಯ ಅಧಿಕಾರವನ್ನು ತನ್ನ ಗಂಡ ಶರಣಪ್ಪ ಕಂಬಳಿ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅಲ್ಲಿನ ಗ್ರಾಮಸ್ಥರು ದೂರು ನೀಡಿದರು. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ನಿರ್ವಹಣೆಗಾಗಿ ಪಂಚಾಯಿತಿಗೆ ಬಂದಾಗ ಅಲ್ಲಿನ ಅಧ್ಯಕ್ಷರು ಇರದೆ ವಾರದಲ್ಲಿ 3ರಿಂದ 4 ದಿನಗಳ ಕಾಲ ಗೈರು ಹಾಜರಾಗಿದ್ದು, ಅವರ ಪತಿಯು ಅಧಿಕಾರ ಚಲಾಯಿಸುತ್ತಿದ್ದು, ಇದನ್ನ ನೋಡಿಯೂ ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಹನುಮಂತಪ್ಪ ಯಂಕುಂಚಿ ಮತ್ತು ಇನ್ನಿತರ ಸದಸ್ಯರುಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇವರ ಅಧಿಕಾರದ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳಿಂದ ಬೆದರಿಕೆ ಓಡುತ್ತಿದ್ದು, ಗ್ರಾಮಸ್ಥರ ಕೆಲಸಗಳಿಗೆ ತೊಂದರೆ ಆಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ಅಧ್ಯಕ್ಷೆಯ ಪತಿಯು ಶರಣಪ್ಪ ಕಂಬಳಿ ಅವರು ಅಲ್ಲಿನ ಸಾರ್ವಜನಿಕರ ಕೆಲಸಗಳಿಗೆ ಹಣ ಬೇಡಿಕೆ ಇಡುತ್ತಿದ್ದು ಗಮನಕ್ಕೆ ಬಂದಿದೆ. ಗುನ್ನಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಯಂಕುಂಚಿ ಇರುವ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡದೆ ಸುಖಾಸುಮ್ಮನೆ ಕಾಲಹರಣ ಮಾಡುತ್ತಿದ್ದು, ಗ್ರಾಮಸ್ಥರು ಕೆಂಗಣ್ಣಿಗೆ ಈಗಾಗಲೇ ಗುರಿಯಾಗಿದ್ದಾರೆ. ಇಲ್ಲಿನ ಒಂದು ಕಾಲ್ವೆ ಕೆಟ್ಟರೂ ಸ್ವಚ್ಛತೆಗಾಗಿ ಸುಮಾರು 4 ಲಕ್ಷದ ಅನುದಾನವನ್ನ ಬೇಕಾಬಿಟ್ಟಿಯಾಗಿ ಬಳಸುತ್ತಿದ್ದು ಮತ್ತು ಇದರಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಯಂಕುಂಚಿ ಮತ್ತು ಅಲ್ಲಿನ ಅಧ್ಯಕ್ಷೆಯ ಪತಿಯು ಶರಣಪ್ಪ ಕಂಬಳಿ ಅವರು ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಗುನ್ನಾಳ ಗ್ರಾಮದ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಳಪಡುವ ಹುಣಸಿಹಾಳ ಅಲ್ಲಿನ ಊರಿನ ಸ್ಮಶಾನಕ್ಕೆ ಸುಮಾರು 6 ಲಕ್ಷ ರೂಪಾಯಿಗಳ ಅನುದಾನ ದೊರೆತಿದ್ದು, ಇದರಲ್ಲಿ ಯಾವುದೇ ಕೆಲಸಗಳನ್ನು ಮಾಡದೆ ಇಲ್ಲಿನ ಬೋಗಸ್ ಬಿಲ್ಗಳನ್ನು ಎತ್ತಿ ಹಣವನ್ನ ನುಂಗಿದ್ದಾರೆ. ಗುನ್ನಾಳ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ಹಳ್ಳಿಗಳಲ್ಲಿ ಸ್ವಚ್ಛತೆ ಕಾರ್ಯಗಳು ಇಲ್ಲದೆ ಹಳ್ಳಿಗಳು ದುರ್ವಾಸನೆಯುಕ್ತವಾಗಿರುತ್ತದೆ. ಇದೀಗ ಮಳೆಗಾಲ ಪ್ರಾರಂಭ ಆಗಿದ್ರಿಂದ ಊರಿನಲ್ಲಿ ನೀರು ನಿಂತುಕೊಂಡು ರೋಗಗಳು ಹರಡುವ ಸಂಭವ ಇದ್ದು, ಇದನ್ನ ಸ್ವಚ್ಛತೆಗೊಳಿಸದೆ ಕಾಲವಿಳಂಬ ಮಾಡುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ವಿದ್ಯಾದ್ರಿ ನ್ಯೂಸ್. ನಮಸ್ತೆ.